ನನ್ನ ಪ್ರಕಾರ ಒಂದು ಲವ್ ಸ್ಟೋರಿ ಸಿನಿಮಾ ಹೇಗಿರಬೇಕು ಅಂದರೆ, ಆ ಲವ್ ಸ್ಟೋರಿ ಸಿನಿಮಾ ನೋಡೋ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದಂಥ ಲವ್ ಸ್ಟೋರಿಗಳು ನೆನಪಾಗೋ ರೀತಿ ಇರಬೇಕು. ಆ್ಯಂಡ್ ಆ ಕೆಲಸನ ಆ ಸಿನಿಮಾ ಮಾಡ್ತು ಅಂದರೆ ಆ ಸಿನಿಮಾ ಅರ್ಧ ಗೆದ್ದಂಗೆ. ಆ್ಯಂಡ್ ಡೆಫಿನೆಟ್ಲಿ ಹೇಳ್ತೀನಿ, ಈ ಕೆಲಸನ ಈ ಸಿನಿಮಾ ಮಾಡುತ್ತೆ. ವಿತ್ ಲವ್ ಇದು ಟೂರಿಸ್ಟ್ ಫ್ಯಾಮಿಲಿ ಚಿತ್ರದ ಡೈರೆಕ್ಟರ್ ಆದಂಥ ಅಭಿಷನ್ ಹಾಗೆ ಅನಶ್ವನ್ ರಾಜನ್ ಅವರು ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ಚಿತ್ರ. ಆ್ಯಂಡ್ ಈಗ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ಸ್ಟ್ರೀಮ್ ಆಗ್ತಿದೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನೆಲ್ಲ ಇಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಸತ್ಯ ತನ್ನ ಅಕ್ಕನ ಒತ್ತಾಯದಿಂದ ಒಂದು ಹುಡುಗಿಯನ್ನು ನೋಡೋಕ್ಕೋಸ್ಕರ ಒಂದು ಕಫೆಗೆ ಹೋಗ್ತಾನೆ. ಮುಂದೆ ಅವನು ಅಲ್ಲಿಗೆ ಹೋದ ನಂತರ ಅವರಿಬ್ಬರು ಓದಿರೋದು ಒಂದೇ ಸ್ಕೂಲ್ ಅಂತ ಗೊತ್ತಾಗುತ್ತೆ. ಹೀಗೆ ಅವರಿಬ್ಬರು ಮಾತಾಡ್ತಾ ಅವರಿಬ್ಬರ ಸ್ಕೂಲ್ ಲೈಫ್ನಲ್ಲಿ ನಡೆದಂಥ ಲವ್ ಸ್ಟೋರಿನ ಇಬ್ಬರು ಕೂಡ ಶೇರ್ ಮಾಡ್ತಾರೆ. ಸೊ ಮುಂದೆ ಅವರಿಬ್ಬರು ತಮ್ಮ ಲವ್ ಸ್ಟೋರಿನ ಹೇಳಿ ಒಂದು ಡಿಸಿಷನ್ಗೆ ಬರ್ತಾರೆ. ಸೊ ಅದು ಯಾವ ಡಿಸಿಷನ್ನು, ಇದರಿಂದ ಅವರು ಎಲ್ಲಿಗೆಲ್ಲ ಹೋಗ್ತಾರೆ, ಏನೆಲ್ಲ ಮಾಡ್ತಾರೆ, ಹಾಗೆ ಕೊನೆಗೆ ಇವರಿಬ್ಬರು ಒಂದು ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಅಂದರೆ, ಸಿನಿಮಾದಲ್ಲಿ ಇರುವಂಥ ಹೀರೋ ಹಾಗೆ ಹೀರೋಯಿನ್ ಕ್ಯಾರೆಕ್ಟರ್ ಏನಿದೆಯಲ್ಲ, ಅದು ತುಂಬಾ ರಿಯಲ್ ಲೈಫ್ಗೆ ರಿಲೇಟಬಲ್ ಆಗಿತ್ತು. ಅಂದರೆ ಆ ಕ್ಯಾರೆಕ್ಟರ್ಸ್ಗಳ ಫೀಲಿಂಗ್ಸ್ನ ನಾವು ಕೂಡ ಫೀಲ್ ಮಾಡ್ತಿದ್ವಿ. ಅಷ್ಟು ಅದ್ಭುತವಾಗಿ ಆ ಕ್ಯಾರೆಕ್ಟರ್ಸ್ಗಳನ್ನು ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಎಸ್ಪೆಷಲಿ ಆ ಸ್ಕೂಲ್ ಪೋರ್ಷನ್ ಸೀನ್ಸ್ಗಳೇನಿದೆಯಲ್ಲ, ಸಿನಿಮಾ ನೋಡುವಾಗ ಸ್ಕೂಲ್ ಲೈಫ್ನ ಹಾಗೆ ಸ್ಕೂಲ್ ಲೈಫ್ನಲ್ಲಿ ನಡೆದಂಥ ಲವ್ ಸ್ಟೋರಿಗಳನ್ನು ನೆನ್ಪು ಮಾಡಿಬಿಡುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಸ್ಕೂಲ್ ಡೇಸ್ನಲ್ಲಿ ಬರುವಂಥ ಪೋರ್ಷನ್ಸ್ಗಳು ತುಂಬ ಕ್ಯೂಟ್ ಆಗಿದ್ವು. ಆ್ಯಂಡ್ ಸಿನಿಮಾದಲ್ಲಿ ಇರುವಂಥ ಲವ್ ಸ್ಟೋರಿಗೆ ಕನೆಕ್ಟ್ ಆಗ್ತೀವಿ, ಹಾಗೆ ಸಿನಿಮಾದಲ್ಲಿರುವಂಥ ಆ ಕ್ಯಾರೆಕ್ಟರ್ಸ್ಗಳು ಕನೆಕ್ಟ್ ಆಗುತ್ತೆ. ಅದಲ್ಲದೆ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ಗಳು ಏನು ಫೀಲ್ ಮಾಡುತ್ತೋ ಅದನ್ನು ನಾವು ಕೂಡ ಫೀಲ್ ಮಾಡ್ತೀವಿ. ಸಿನಿಮಾದಲ್ಲಿ ಕೆಲವೊಂದು ಲವ್ ಸೀನ್ಸ್ಗಳಂತೂ ತುಂಬ ಅಂದರೆ ತುಂಬ ಕ್ಯೂಟ್ ಆಗಿರುತ್ತೆ. ಲೈಕ್ ಪ್ರಪೋಸ್ ಮಾಡೋ ಸೀನ್ ಆಗಿರ್ಬೋದು. ಲೈಕ್ ಇದೇ ಥರ ಸಿನಿಮಾದಲ್ಲಿ ತುಂಬಾ ಸೀನ್ಸ್ಗಳು ತುಂಬ ಕ್ಯೂಟ್ ಆಗಿದ್ದಾವೆ. ಆ್ಯಂಡ್ ಆ ಎಲ್ಲ ಸೀನ್ಸ್ಗಳು ಕ್ರಿಯೇಟ್ ಮಾಡೋ ಫೀಲಿಂಗ್ ಏನಿದೆಯಲ್ಲ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಓಕೆ ಪರವಾಗಿಲ್ಲ, ಗುಡ್ ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಸೆಕೆಂಡ್ ಹಾಫ್ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಯಾಕಂದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಸ್ಟೋರಿ ತುಂಬಾ ಪ್ರೆಡಿಕ್ಟಬಲ್ ಆಗುತ್ತೆ. ಸೊ ಇದೊಂದು ಪಾಯಿಂಟ್ ಬಿಟ್ಟರೆ ಸಿನಿಮಾದಲ್ಲಿ ನನಗೆ ಅಂಥ ಮೇಜರಾಗಿ ಏನು ನೆಗೆಟಿವ್ ಅಂತ ಕಾಣಿಸ್ಲಿಲ್ಲ. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಇದೊಂದು ಕ್ಯೂಟ್ ಆದಂಥ ಒಂದು ಬ್ಯೂಟಿಫುಲ್ ಲೈಟ್ ಹಾರ್ಟ್ ಲವ್ ಸ್ಟೋರಿ ಸಿನಿಮಾ ಅನ್ಬೋದು. ಡೆಫಿನೆಟ್ಲಿ ಹೇಳ್ತೀನಿ, ಈ ಸಿನಿಮಾನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ನನಗಂತೂ ಈ ಸಿನಿಮಾ ತುಂಬ ಇಷ್ಟ ಆಯಿತು. ನಾನಂತೂ ರೀಸೆಂಟ್ ಟೈಮ್ನಲ್ಲಿ ನೋಡಿದ ಒನ್ ಆಫ್ ದಿ ಬೆಸ್ಟ್ ಲವ್ ಸ್ಟೋರಿ ಸಿನಿಮಾ ಅಂತೀನಿ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.